ಸ್ನೇಹಿತರೆ ನಮಸ್ಕಾರ. ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ನಿಂದ 9 ಜನ ಸೀನಿಯರ್ ಪೊಲೀಸ್ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಆಗತ್ತೆ ಸ್ನೇಹಿತರೆ. ಹೌದು, ಇದೊಂದು ಲಾಕಪ್ ಡೆತ್ನ ಕೇಸ್. 2020ರಲ್ಲಿ ನಡೆದಿರ್ತಕ್ಕಂತಹ ಘಟನೆ ಜೂನ್ 19ನೇ ತಾರೀಕು. ಆದರೆ ಅದರ ನಿರ್ಣಯ ಈ 2026ರಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ಆ ಘಟನೆ ಏನು ಎಂತ ಅಂತ ಗೊತ್ತಾಗಿರಲಿಲ್ಲ. ಆದರೆ ಲೇಡಿ ಕಾನ್ಸ್ಟೇಬಲ್ ರೇವತಿ ಎನ್ನುವಂಥವರು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ದಿಂದಾಗಿ 9 ಜನ ಪೊಲೀಸ್ ಸೀನಿಯರ್ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಘೋಷಣೆ ಆಗಿದೆ. ಇದು ನಡೆದಿರ್ತಕ್ಕಂತಹದ್ದು ತಮಿಳುನಾಡಿನ ತೂತುಕುಡಿ ಎನ್ನುವಂತಹ ಜಿಲ್ಲೆಯ ಸಾತಂಕುಲಂ ಎನ್ನುವಂತಹ ಪ್ರದೇಶದಲ್ಲಿ. ಜಯರಾಜ್ ಹಾಗೂ ಬೆನಿಕ್ಸ್ ಎನ್ನುವಂತಹ ಇಬ್ಬರು, ತಂದೆ ಜಯರಾಜ್, ಮಗ ಬೆನಿಕ್ಸ್, ಇಬ್ಬರೂ ಕೂಡ ಒಂದು ಶಾಪನ ನಡೆಸ್ತಾ ಇದ್ರು ಸ್ನೇಹಿತರ. ಇದು 2020ರಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಇದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀನಿ. ಆದ್ರೆ ರೇವತಿ ಎನ್ನುವಂಥವ್ರು ಧೈರ್ಯ ಮಾಡ್ತಾರಲ್ಲ, ಸೊ ಈ ಧೈರ್ಯದಿಂದ, ಯಾಕಂದ್ರೆ ಪೂರ್ತಿ ಸಿಸ್ಟಮೇ ಇವರ ಅಪೋಸಿಟ್. ನಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ನಿನ್ನನ್ನು ನಾವು ಏನು ಮಾಡ್ತೀವಿ ಗೊತ್ತಿಲ್ಲ, ಆ ರೀತಿ ಈ ರೀತಿ ಸಾಕಷ್ಟು ಬೆದರಿಕೆಗಳನ್ನು ಆಕೆ ಎದುರಿಸಿ ಈ ಸಿಸ್ಟಮ್ನ ವಿರುದ್ಧವಾಗಿ ನಿಲ್ತಾರಲ್ಲ. ಸೊ ಇದನ್ನು ನಾವು ಮೆಚ್ಚಬೇಕು ಸ್ನೇಹಿತರೆ. ಇಂತಹ ಪೊಲೀಸ್ ಅಧಿಕಾರಿಗಳು ನಮ್ಮ ಸಮಾಜದಲ್ಲಿ ಬೇಕೇ ಬೇಕು. ನ್ಯಾಯಕ್ಕಾಗಿ ಹೋರಾಡ್ತಾರಲ್ವಾ, ನ್ಯಾಯಕ್ಕಾಗಿ ತಮ್ಮ ಸೀನಿಯರ್ ಜೊತೆಗೇನೆ ಯುದ್ಧಕ್ಕೆ ನಿಂತ ಹಾಗೆ ನಡ್ಕೊಳ್ತಾರಲ್ವಾ, ಇದು ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ವೇಳೆ ಈ ರೇವತಿ ಅವರು ಮುಂದೆ ಬಂದಿರಲಿಲ್ಲ ಅಂದ್ರೆ ಇದು ಹೈಕೋರ್ಟ್ ವರೆಗೂ ಕೂಡ ಹೋಗಿತ್ತು. ಅಲ್ಲಿ ಮ್ಯಾಜಿಸ್ಟ್ರೇಟ್ ಅವರನ್ನು ಕೂಡ ನೇಮಕ ಮಾಡಿತ್ತು. ಈ ಪ್ರಕರಣ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಠಾಣೆಯಲ್ಲಿ ಏನು ನಡೆದಿದೆ ಅನ್ನುವಂಥದ್ದು ಕೂಡ CCTV ಫೋಟೋಸ್ಗಳಲ್ಲಿ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಇದೆಲ್ಲವೂ ಕೂಡ ಹೇಳಿತ್ತು. ಆದರೆ ಇದು ಸುಪ್ರೀಂ ಕೋರ್ಟ್ಗೆ ಹೋಗುವ ತನಕ ಏನೇನು ಆಗಿತ್ತು ಅನ್ನುವಂಥದ್ದು ಕೂಡ ನಾನು ಹೇಳ್ತೀನಿ ನಿಮಗೆ. ಯಾಕಂದ್ರೆ ಇದು 2020ಕ್ಕೆ ನಾವು ಹೋಗಬೇಕಾಗತ್ತೆ, ಜೂನ್ 19ನೇ ತಾರೀಕು. ಆ ಸಂದರ್ಭದಲ್ಲಿ ನಾನು ಹೇಳಿರುವ ಹಾಗೆ ಜಯರಾಜ್ ತಂದೆ, ಬೆನಿಕ್ಸ್ ಮಗ ಒಂದು ಶಾಪನ್ನು ನಡೆಸ್ತಿರ್ತಾರೆ. ಆ ಶಾಪನ್ನು ರಾತ್ರಿ ಆವಾಗ ಲಾಕ್ಡೌನ್ ಸಮಯ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಕರ್ಫ್ಯೂ ಇತ್ತು. 8 ಗಂಟೆಯ ಮುಂಚಿತವಾಗಿಯೇ ನೀವು ಬಂದ್ ಮಾಡಬೇಕು ಅಂಗಡಿಗಳನ್ನು, ಶಾಪ್ಗಳನ್ನು. ಏನಾದರೂ ಹೆಚ್ಚುವರಿ ಓಪನ್ ಮಾಡಿಕೊಂಡ್ರೆ ಸೊ ನಿಮ್ಮ ಮೇಲೆ ಒಂದು ಸ್ವಲ್ಪ ಬೆದರಿಕೆ ಅದು ಇದು ಪೊಲೀಸ್ಗಳು ಮಾಡ್ತಾ ಇದ್ರು, ನಿಮ್ಮನ್ನು ಕಳಿಸ್ಬಿಡ್ತಾ ಇದ್ರು ಬಂದ್ ಮಾಡಿ. ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನಡೀತಾ ಇತ್ತ. ಆದರೆ ಅಲ್ಲಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ, ಈ ಜಯರಾಜ್ ಹಾಗೂ ಬೆನಿಕ್ಸ್ ಮೇಲೆ ಹೆಚ್ಚಾಗಿ ಆಕ್ರೋಶದಿಂದ, ಅವ್ರಿಗೆ ಗೊತ್ತಲ್ವ ಅವರ ಮಾತನಾಡುವಂತಹ ರೀತಿ ಯಾವ ರೀತಿಯಾಗಿರುತ್ತೆ. ತಂದೆ ತಾಯಿಯ ಎಲ್ಲರ ಮೇಲೆ ಅಂದರೆ ತೆಗೆದುಕೊಂಡು ಮಾತನಾಡ್ತಾರೆ, ಆ ಮಗ ಈ ಮಗ ಅನ್ನುವಂತಹ ರೀತಿಯಲ್ಲಿ. ಸೊ ಅದನ್ನು ತಡ್ಕೊಳ್ಳಿಕ್ಕೆ ಜಯರಾಜ್ ಅವರಿಗೆ ಆಗೋದಿಲ್ಲ. ಯಾಕೆ ಸರ್, ನಾನು ಅಂಥದ್ದೇನು ತಪ್ಪು ಮಾಡಿದ್ದೀನಿ, ಒಂದು 15 ನಿಮಿಷಗಳ ಕಾಲ ಮಾತ್ರ ನಾನು ಹೆಚ್ಚಾಗಿ ಶಾಪ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಕಸ್ಟಮರ್ ಬಹಳಷ್ಟು ಜನ ಇದ್ದರು, ಹೀಗಾಗಿ ಇದನ್ನು ಬಂದ್ ಮಾಡ್ತೀನಿ ಸರ್ ಅಂತ ಹೇಳೋರಷ್ಟರಲ್ಲಿನೇ ಸಿಕ್ಕಾಪಟ್ಟೆ ಮಾತುಗಳು ಹೊರ ಬರ್ತಿರ್ತವೆ ಪೊಲೀಸ್ ಅಧಿಕಾರಿಗಳಿಂದ. ಸೊ ಈಗ ಹೊರಟಾಗತ್ತೆ, ನನಗೆ ಉತ್ತರ ಕೊಡ್ತೀಯಾ, ನನಗೆ ವಾಪಸ್ ಮಾತನಾಡ್ತೀಯಾ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದಾಗ ಜಯರಾಜ್ ಇನ್ನಷ್ಟು ಹೆಚ್ಚುವರಿ ಮಾತನಾಡ್ತಾರೆ ಅಷ್ಟೇ. ಆದರೆ ಅಷ್ಟು ಆಗಿದ್ದು ಆತನ ಮಗ ಬೆನಿಕ್ಸ್ನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಅದು ಯಾವ ಮಟ್ಟಿಗೆ ಅಂದರೆ, ನಮಗೆ ಲಾಠಿ ಚಾರ್ಜನ್ನು ಕಲಿಯೋದಕ್ಕೆ ಇಬ್ಬರು ಸಿಕ್ರಲ್ವಾ, ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. 10 ನಿಮಿಷ ಬಿಡುವು ಕೊಡೋದು, ಒಬ್ಬ ಹೋಗಿ ಹೊಡೆಯೋದು, ಮತ್ತೆ 10 ನಿಮಿಷ ಬಿಡುವು ಕೊಡೋದು, ಮತ್ತೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಹೋಗಿ ಹೊಡೆಯೋದು, ಈ ರೀತಿಯಾಗಿ ನಡೀತಾ ಇತ್ತಂತೆ. ಹೀಗೆ ನಡೀತಾ ಅದೇ ಜೂನ್ 20ನೇ ತಾರೀಕು ಮುಂಜಾನೆ ಸಿಕ್ಕಾಪಟ್ಟೆ ಗಾಯಗಳಾಗಿರ್ತವೆ. ಜಡ್ಜ್ಗಳ ಹತ್ರನೂ ಕೂಡ ಕರೆದೊಯ್ತಾರೆ, ಕೋರ್ಟಿಗೆ ಹಾಜರು ಮಾಡೋದಿಲ್ಲ, ಡೈರೆಕ್ಟಾಗಿ ಜಡ್ಜ್ಗಳ ಮನೆಗೇನ ಹೋಯ್ತಾರೆ ಅಂತ. ಸೊ ಆ ಸಂದರ್ಭದಲ್ಲಿ ಜಡ್ಜ್ ಅವರು ಕೂಡ ದೂರಿನಿಂದನೇ ನೋಡ್ತಾ ಇರ್ತಾರೆ, ಯಾಕಂದರೆ ಕೊರೋನಾ ಟೈಮು, ಸಮೀಪ ಹೋಗೋದಿಲ್ಲ, ಹಾಗಾಗಿ ಅವರಿಗೆ ಗಾಯಗಳು ಕಾಣಿಸೋದಿಲ್ಲ. ಇವ್ರಿಗೂ ಕೂಡ ಬೆದರಿಕೆ ಹಾಕಿರ್ತಾರೆ, ಏನಾದರೂ ಬಾಯಿ ಬಿಟ್ಟರೆ ಇನ್ನೂ ಇದೆ ಅಂತ ಹೇಳ್ಬಿಟ್ಟು. ಅದೆಲ್ಲವೂ ಕೂಡ ಆಗತ್ತೆ. ವಾಪಸ್ ಮತ್ತೆ ಠಾಣೆಗೆ ಒಯ್ಯುವಂತೆ ಜಡ್ಜ್ಗಳಿಗೆ ಮನವಿ ಕೂಡ ಮಾಡ್ಕೊಂಡಿರ್ತಾರೆ ಪೊಲೀಸ್ ಅಧಿಕಾರಿಗಳು. ಇನ್ನು 15 ದಿನಗಳ ಕಾಲ ನಮಗೆ ಅವಕಾಶ ಕೊಡಿ ಅಂತಾನು ಕೂಡ ಕೇಳ್ಕೊಂಡಿರ್ತಾರೆ. ಹಾಗೆ ಪೊಲೀಸ್ ಠಾಣೆಗೆ ಒಯ್ದು ಮತ್ತೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ನೆಕ್ಸ್ಟ್ 22ನೇ ತಾರೀಕು, ನನ್ನ ಅಷ್ಟೊಂದು ಬಿಡಿಸಿ ನಿಮಗೆ ಹೇಳಿಲ್ಲ ಯಾವ ರೀತಿಯಾಗಿ ಹೊಡೆದಿರ ಅಂತ, ಅದನ್ನು ನೀವೇ ತಿಳ್ಕೊಳ್ಳಿ ಸ್ನೇಹಿತರೆ. ಬಿಡಿಸಿ ಹೇಳುವ ಹಾಗೇನೂ ಕೂಡ ಆಗ್ತಾ ಇಲ್ಲ, ಏಕೆಂದರೆ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರಂತೆ. ಅಷ್ಟೊಂದು ಲಾಠಿ ಚಾರ್ಜು, ಪೈಪ್ಗಳು, ಇವೆಲ್ಲ ಸ್ಟೀಲ್ ಪೈಪ್ಗಳು ಎಲ್ಲವೂ ಕೂಡ ನುಗ್ಗಿದ್ವು, ಅದೆಲ್ಲವೂ ಕೂಡ ರಕ್ತ ಕಲೆಗಳಾಗಿತ್ತು.
ಆ ಠಾಣೆಗಳಲ್ಲಿ ಲಾಕಪ್ನಲ್ಲಿ ಎಲ್ಲ ಗೋಡೆಗಳಲ್ಲಿ ಕೂಡ ರಕ್ತ ಸಿಡಿದಿತ್ತು. ಆ ರಕ್ತವನ್ನ ತಮ್ಮ ಅರಿವೆಯಿಂದ, ತಮ್ಮ ಬಟ್ಟೆಯಿಂದ ಅವರೇ ಒರೆಸ್ಕೊಳ್ಳಿಕ್ಕೆ ಹೇಳಿದ್ರಂತೆ ಪೊಲೀಸ್ ಅಧಿಕಾರಿಗಳು. ತಾವು ಹೋಗಿ ಅದನ್ನ ಕ್ಲೀನ್ ಮಾಡಿಲ್ಲ, ಅಥವಾ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹತ್ರ ಕ್ಲೀನ್ ಮಾಡ್ಲಿಕ್ಕೆ ಹಚ್ಚಿಲ್ಲ. ಆದ್ರೆ ಅವರು ಯಾರಿಗೆ ಏಟನ್ನ ಕೊಟ್ಟಿದ್ರೋ ಅವರಿಂದಾನೇ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಹೇಳಿದ್ರಂತೆ. ಇದೆಲ್ಲವೂ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಆತ ಜಯರಾಜ್ ಎನ್ನುವಂಥವರು ಮತ್ತೆ ಬೆನಿಕ್ಸ್ ಎನ್ನುವಂಥವರು 22ನೇ ತಾರೀಕು ಬಹಳ ಗಾಯ ಆಗಿದೆ ಅಂತ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ಅಲ್ಲೇ ಜೀವವನ್ನ ಕಳ್ಕೊಂಡು ಬಿಡ್ತಾರೆ. ಹೌದು, ಅಷ್ಟೊಂದು ಹೊಡೆತ ಬರೀ ಹೊಡೆದಿರುವಂತಹ ಕಾರಣಕ್ಕಾಗಿ ಜೀವ ಬಿಟ್ಟಿದಾರಂದ್ರೆ ಅದು ಎಷ್ಟು ಏಟುಗಳನ್ನ ಆ ಜೀವಗಳು ತಿಂದಿರಬಹುದು, ನುಂಗಿರಬಹುದು. ನೀವೇ ಥಿಂಕ್ ಮಾಡಿ. ಬರೀ ವಾಪಸ್ ಮಾತನಾಡಿದ್ರಕ್ಕೆ ಅಂದ್ರೆ ಮಾತಾಡ್ತೀವಿ ಅಂದ್ರ ಬಳಿಕ ಅದು ಸಹಜವಾಗಿ, ಸರ್ ನಾನು ಮುಗಿಸ್ತೀನಿ, ಕೆಲವು 5-15 ನಿಮಿಷ ಮಾತ್ರ ನಾನು ಸ್ಟಾರ್ಟ್ ಮಾಡಿರೋದು, ಹೆಚ್ಚಾಗಿ ನಾನು ಬಂದ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಹೇಳಿದ ಸಾಕು, ಪೊಲೀಸ್ ಅಧಿಕಾರಿಗಳಿಗೆ ಈಗೋ ಹರ್ಟ್ ಆಗತ್ತೆ. ಈಗೋ ಹರ್ಟ್ ಆಗಿರುವಂತಹ ಕಾರಣಕ್ಕಾಗಿ ಈಗ ಅನುಭವಿಸ್ತಾರೆ ನೋಡಿ ಗಲ್ಲು ಶಿಕ್ಷೆಯನ್ನ. ಹೌದು, ಈ ಗಲ್ಲು ಶಿಕ್ಷೆ ಆಗ್ಲಿಕ್ಕೆ ಕಾರಣ ಮುಖ್ಯವಾಗಿ ರೇವತಿ ಕಾನ್ಸ್ಟೇಬಲ್. ಹೇಗೆ ಕಾರಣ ಆಗ್ತಾರಂದ್ರೆ, ಇದೆಲ್ಲವನ್ನು ಕೂಡ ಕಣ್ಣಾರೆ ಕಂಡಿರೋದು ಈ ರೇವತಿ ಕಾನ್ಸ್ಟೇಬಲ್. ಹಾಗೆ ಆ ಥರ ಒಂದು ಸಹಪಾಠಿಯವರು ಕೂಡ ಇರ್ತಾರೆ. ಅವರ ಹೆಸರೇನು ಅಷ್ಟೊಂದು ಮೆನ್ಷನ್ ಆಗಿಲ್ಲ, ಆದರೆ ಒಂದು ಸ್ವಲ್ಪ ಧ್ವನಿಗೂಡಿಸಿದ್ದಾರೆ. ಆದರೆ ರೇವತಿ ಅವರು ಏನು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗುತ್ತಲ್ವ, ಅಂದರೆ ಅಲ್ಲಿ ಪ್ರತಿಭಟನೆ ಆಗುತ್ತೆ ಈ ಒಂದು ವಿಷಯಕ್ಕಾಗಿ. ಯಾಕಂದರೆ ಪೊಲೀಸ್ ಅಧಿಕಾರಿಗಳು ಯಾವ ಕುಟುಂಬಸ್ಥರಿಗೂ ಕೂಡ ಪೊಲೀಸ್ ಠಾಣೆವರೆಗೂ ಕೂಡ ಬರಬೇಡಿ, ಈಗಾಗಲೇ ಕೊರೋನಾ ಹೆಚ್ಚಾಗಿದೆ, ಹಾಗಾಗಿ ನೀವು ಮನೆಯಲ್ಲಿ ಇಟ್ಕೊಳ್ಳಿ, ನಾವು ಕಳಿಸ್ಕೊಡ್ತೀವಿ ಅಂತ ಸುಳ್ಳು ಹೇಳಿ ಆ ಥರ ಜೀವ ಕೂಡ ಹೋಗಿರುತ್ತೆ. ನೆಕ್ಸ್ಟ್ ಏನು ಹೇಳ್ತಾರೆ, ಈತರಿಗೆ ಉಸಿರಾಟದ ಕೊರತೆ ಇತ್ತು, ಹೀಗಾಗಿ ಇವರು ಸಾವನ್ನಪ್ಪಿದಾರಂತ ಸುಳ್ಳು ಸ್ಟೇಟ್ಮೆಂಟನ್ನು ಕೊಟ್ಬಿಡ್ತಾರೆ. ಇದೆಲ್ಲವೂ ಕೂಡ ಆತ ಜನರಿಗೆ ಆಕ್ರೋಶ ಉಂಟಾಗ್ಬಿಡುತ್ತೆ. ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಗಮನಕ್ಕೆ ಬರುತ್ತೆ. ಯಾಕಂದರೆ ಆಸ್ಪತ್ರೆಗೆ ಹೋಗುವಾಗ ಕೂಡ ಆತರು ಕುಂಟುತ್ತಾ ಹೋಗ್ತಿರ್ತಾರೆ, ಆರಾಮಾಗಿ ನಡೀತಾ ಇರೋದಿಲ್ಲ. ಸೊ ಒಂದು ಸ್ವಲ್ಪ ಕಾಲು ನೋವಾಗಿರುತ್ತೆ, ರಕ್ತ ಸುರಿತಿರುತ್ತೆ, ಇದೆಲ್ಲವೂ ಕೂಡ ಗಮನಿಸಿರ್ತಾರೆ. ಯಾಕಂದರೆ ಮನೆಯಲ್ಲೇ ಕುಂತ್ಕೊಳ್ಳಿಕ್ಕೆ ಆಗೋದಿಲ್ಲ ನೋಡಿ, ಯಾಕಂದರೆ ತಂದೆ ಮಗ ಪೊಲೀಸ್ ಠಾಣೆಯಲ್ಲಿರ್ತಾರೆ, ಗಂಡ. ಸೊ ಹೀಗಾಗಿ ಮನೆಯವರು ಒಬ್ಬರಾದ್ರೂ ಠಾಣೆಯ ಹೊರಗಡೆ ಇದ್ದೇ ಇರ್ತಾರಲ್ವ, ಇದೆಲ್ಲವೂ ಕೂಡ ಗಮನಿಸಿರ್ತಾರೆ. ಹೀಗಾಗಿ ಇನ್ನೂ ಹೆಚ್ಚುವರಿ ಅಂದರೆ ರೇವತಿಯವರು ಠಾಣೆ ಒಳಗೆ ಎದ್ಕೊಂಡು ಇದೆಲ್ಲವೂ ಕೂಡ ನೋಡ್ಕೊಂಡಿರ್ತಾರೆ, ಕೇಳಿಸ್ಕೊಂಡಿರ್ತಾರೆ. ಇದನ್ನು ಮ್ಯಾಜಿಸ್ಟ್ರೇಟ್ವರೆಗೂ ಕೂಡ ಸುಪ್ರೀಂ ಕೋರ್ಟ್ ಕೊಡುತ್ತೆ, ಪ್ರತಿಭಟನೆ ಬಹಳಷ್ಟು ಜೋರಾದ ತಕ್ಷಣ. ಸೊ ಹಾಗಾಗಿ ಮ್ಯಾಜಿಸ್ಟ್ರೇಟ್ ಇದರ ಬಗ್ಗೆ ಚರ್ಚೆ ಮಾಡುವಾಗ, ಇದರ ಬಗ್ಗೆ ತನಿಖೆ ಮಾಡುವಾಗ ರೇವತಿ ಎನ್ನುವಂಥವರು ಇದರ ಬಗ್ಗೆ ಹೇಳ್ತಾರೆ. ಈ ರೀತಿ ಆಗಿದೆ ಸರ್, ಈ ರೀತಿ ಹೊಡೆದಿದ್ದಾರೆ, ಈ ರೀತಿ ಆಸ್ಪತ್ರೆಗೆ ದಾಖಲೆ ಮಾಡಿದ್ದಾರೆ, ಜಡ್ಜ್ಗಳ ಹತ್ರನೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ, ಇದೆಲ್ಲವೂ ಕೂಡ ನಡೆದಿದೆ. ಇದೆಲ್ಲವೂ ಕೂಡ ಆತಳಿಗೆ ಅಂದರೆ ರೇವತಿ ಅವರಿಗೆ ಮನನೂಗಿಸಿರುತ್ತೆ. ಹೀಗಾಗಿ ಅವರಿಗೆ ತಳ್ಕೊಳ್ಳಿಕ್ಕಾಗೋದಿಲ್ಲ. ಇದರ ಬಗ್ಗೆ ಮಾಹಿತಿಯನ್ನು ಹೇಳಿಬಿಡ್ತಾರೆ, ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಇದಾದ ಬಳಿಕ ಆತರಿಗೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಹೊರಗಡೆ ಇದ್ದರೆ ಎಲ್ಲ ಸಾಕ್ಷಿ ಆಧಾರಗಳನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರಲ್ವ, ಹೆದರಿಕೆಗಳು ಕೂಡ ಬಂದ್ವು ಅಲ್ಲಿರ್ತಕ್ಕಂಥವರಿಗೆ, ಅಧಿಕಾರಿಗಳಿಗೂ ಏನೇನು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ವ, ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಮಗೇನು ಆಗೋದಿಲ್ಲ, ನಾವು ಹೇಗೆ ಹೊರಗೆ ಬರೋದು ನಮಗೆ ಗೊತ್ತಿದೆ, ಆ ರೀತಿ ಈ ರೀತಿ ಎಲ್ಲವೂ ಕೂಡ ಹೇಳಿರ್ತಾರೆ. ಹೀಗಾಗಿ ರೇವತಿ ಎನ್ನುವಂಥವರು ಕೂಡ ಬೆದರಿಕೆ ಬಂದಿರತ್ತೆ, ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆತಳು ಅಂದರೆ ಏನು ನೋವನ್ನು ನೋಡಿರ್ತಾರಲ್ವ, ಆ ಮನಸ್ಸಿನ ನೋವಿನ ಮುಂದೆ ಅವ್ರು ಏನೇ ಮಾಡಿದ್ರು ಅದು ಅಂಟಲಿಲ್ಲ. ಸೊ ಹೀಗಾಗಿ ರೇವತಿಯವರು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ನಿಂದ ಹಾಗೆ ತನಿಖೆ ಮುಂದುವರೆದು ಇಲ್ಲಿವರೆಗೂ ಕೂಡ ಬರುತ್ತೆ. ಅದಾದ ಬಳಿಕ ಈಗಾಗಲೇ 2020ರಲ್ಲಿ ನಡೆದಿರ್ತಕ್ಕಂತಹ ಘಟನೆ, 1 ವರ್ಷದ ಬಳಿಕ ಆಲ್ರೆಡಿ ಅವರನ್ನು ಜೈಲಿಗೆ ಕಳಿಸಿರ್ತಾರೆ. ಯಾವುದೇ ರೀತಿ ಕಾರಣಕ್ಕಾಗಿಯೂ ಕೂಡ ಅವರಿಗೆ ಬೇಲ್ ಸಿಗದ ಹಾಗೆ ಹೈಕೋರ್ಟ್ ಕೂಡ ನೋಡ್ಕೊಂಡಿರುತ್ತೆ. ಹಾಗಾಗಿ ಅವರಿಗೆ ಯಾವುದೇ ಸಾಕ್ಷಿ ಆಧಾರಗಳನ್ನು ಹೆಚ್ಚುವರಿ ಮುಚ್ಚಾಕ್ಲಿಕ್ಕಾಗೋದಿಲ್ಲ. ಎಲ್ಲ ಸಾಕ್ಷಿ ಆಧಾರಗಳು ಕೂಡ ಅವರ ಪರವಾಗಿ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಗಲ್ಲು ಶಿಕ್ಷೆ ಕೂಡ ಆಗತ್ತೆ. ಇದಕ್ಕೆ ಮೂಲ ಕಾರಣ ರೇವತಿ ಅವರು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್. CCTV ಫೋಟೋಸ್ಗಳನ್ನು ಕೂಡ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ ಆ ಪೊಲೀಸ್ ಅಧಿಕಾರಿಗಳು. ಅದೆಲ್ಲವೂ ಕೂಡ ಬಹಿರಂಗವಾಗುತ್ತೆ, ಅವರೇ ಮಾಡಿದ್ದಾರೆ ಎನ್ನುವಂತಹ ಎಲ್ಲ ಡೀಟೇಲ್ಸ್ ಸಿಗತ್ತೆ. ಒಂದು ರಕ್ತದ ಕಲೆಗಳು ಗೋಡೆಗಳ ಮೇಲೆ ಅಂಟಿರುತ್ತೆ, ಕಟ್ಟಿಗೆಗಳಿಗೆ ಬಡಿಗೆಗಳಿಗೆ ಅಂಟಿರುತ್ತೆ, ಅದೆಲ್ಲವೂ ಕೂಡ DNA ಮ್ಯಾಚ್ ಆಗುತ್ತೆ. ಹೀಗಾಗಿ ಎಲ್ಲ ಇನ್ಫಾರ್ಮೇಷನ್ ಸಿಗತ್ತೆ ಸ್ನೇಹಿತರೆ. ಸೊ ಇಂತಹ ಘಟನೆ ನಡೆದಿರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ. ಸೊ ಈಗ ಅದರ ಬಗ್ಗೆ ಉತ್ತರ ಸಿಕ್ಕಿದೆ. ಪೊಲೀಸ್ ಅಧಿಕಾರಿಗಳು ಕೆಟ್ಟಂತನೂ ಹೇಳಿಕ್ಕಾಗೋದಿಲ್ಲ, ಒಳ್ಳೆಯವರಂತನೂ ಕೂಡ ಹೇಳಿಕ್ಕಾಗೋದಿಲ್ಲ. ಸೊ ಅದರಲ್ಲಿ ಒಳ್ಳೆಯವರು ಕೂಡ ಇರ್ತಾರೆ, ಕೆಟ್ಟವರು ಕೂಡ ಇರ್ತಾರೆ, ಏನು ಹೇಳಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ.
ಆದರೆ ಜನರ ನಂಬಿಕೆ ಕೋರ್ಟ್ ಮೇಲಂತೂ ಬಂದಿದೆ. ಯಾಕಂದರೆ 9 ಜನ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಆಗತ್ತಲ್ವಾ, ಅದು ಪೊಲೀಸ್ ಅಧಿಕಾರಿಯಿಂದನೇ. ಹೌದು, ರೇವತಿ ಅವರಿಂದ ಈ ರೀತಿ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ನಂಬಿಕೆ ಆದರೂ ಬಂದಿರತಕ್ಕಂಥದ್ದು. ಸೊ ಈ ರೀತಿ ಘಟನೆ ಬಗ್ಗೆ ನಿಮಗೆ ವಿವರಣೆ ತಿಳಿಸಿದ್ದೀನಿ. ಅಂದರೆ ರೇವತಿ ಅವರು ಮಾಡಿರ್ತಕ್ಕಂತಹ ಧೈರ್ಯದಿಂದ ಈ ರೀತಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು, ಈ ರೀತಿ ಘಟನೆಗೆ ಒಂದು ತಡೆ ಸಿಕ್ಕಿರ್ತಕ್ಕಂಥದ್ದು. ಇನ್ನಾದರೂ ಪೊಲೀಸ್ ಅಧಿಕಾರಿಗಳು ಈ ರೀತಿ ಮಾಡಲಿಕ್ಕೆ ಹೆದರೋದು ಖಂಡಿತ. ಸೊ ಇಡೀ ದೇಶದಾದಂತಹ ಸದ್ದು ಮಾಡ್ತಾ ಇದೆ ಈ ಘಟನೆ. ಸೊ ಹಾಗಾಗಿ ನಾನು ನಿಮಗೆ ತಿಳಿಸಲೇಬೇಕಾಗಿದ್ದು ತಿಳಿಸಿದ್ದೀನಿ. ವಿಡಿಯೋ ನೋಡಿದಕ್ಕಂತೂ ಧನ್ಯವಾದ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲವೂ ಕೂಡ ನಿಮ್ಮ ಸ್ನೇಹಿತರಲ್ಲಿ ಹಂಚಿಕೊಳ್ಳಿ, ಅವ್ರಿಗೂ ಕೂಡ ಗೊತ್ತಾಗಲಿ.